ಯೋಗ ಅಂದ್ರೇ ಬಹಳ ಆಳವಾದ ಅರ್ಥ ನಮ್ಮಲ್ಲಿ ನಾವು ಒಂದಾಗೋದು ಅಂತ. ಅಂದರೆ ನಮ್ಮಲ್ಲಿರೋ ಪರಮಾತ್ಮನ ಜೊತೆಗೆ ನಾವು ಒಂದಾಗೋದು ಅಂತ. ಆಟೋಮ್ಯಾಟಿಕ್ಕಾಗಿ ಶಾಂತ ಪ್ರೇಮ ಸ್ಥಿತಿ, ಅದು ಒಂದು ಆನಂದ ಸ್ಥಿತಿ. ಈ ಹೈಯರ್ ಪವರ್ ಜೊತೆ ಸೇರೋದು ಸಾಮಾನ್ಯ ಅಲ್ಲ. ಯೋಗ ಹಾಲ್ಗೆ ಹೋದ ತಕ್ಷಣ ನಮ್ಗೆ ಅದೇ ಇಂಟೆನ್ಷನ್ನಿಂದನೇ ಹೋಗಬೇಕು. ಆವಾಗ ನಮ್ಮದು ಇಂಟೆನ್ಷನ್ನಲ್ಲಿ ನಮ್ಮ ಮನಸ್ಥಿತಿ ಒಂದು ಸುಮ್ಮನೆ ವ್ಯಾಯಾಮ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಮಾಡ್ತಿದ್ದೀನಿ, ಸಣ್ಣ ಆಗೋಕ್ಕೆ ಅಂತಿರಲ್ಲ, ಒಂದು ಮೈಂಡ್ ಸೆಟ್ ಇರುತ್ತೆ. ಆವಾಗ ನಾವು ಏನೇನು ಮಾಡ್ತೀವೋ ಎಲ್ಲ ಪ್ರತಿಯೊಂದೂ ಎಂಜಾಯ್ ಮಾಡ್ತೀವಿ. ಯೋಗ ಹಾಲಿಂದ ಹೊರಗೆ ಬಂದಮೇಲೂ ಕೂಡ ಆಗ ನಿಜವಾದ ಪ್ರಾಕ್ಟಿಕಲ್ ಯೋಗ ಪ್ರಾರಂಭ ಆಗೋದು. ಅದೇ ಮೈಂಡ್ ಸೆಟ್ನಲ್ಲಿ ಆಸನದಲ್ಲಿ ಹೇಗೆ ಉಸಿರಾಟದ ಕಡೆ ಗಮನ ಕೊಟ್ವಿ, ಅವೇರ್ನೆಸ್ನಲ್ಲಿ ಇದ್ವಿ, ಹಾಗೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಎಷ್ಟೇ ಕಷ್ಟ ಆಗಲಿ ದಿವಸ ಎದುರಿಸೋಕ್ಕೆ ಕಾಮಾಗಿರ್ತೀವಿ, ಕೂಲಾಗಿ ತೊಗೊಳ್ತೀವಿ. ನಾವು ಅಲ್ಲಿ ಯೋಗ ಮಾಡುವಾಗ ದೃಷ್ಟಿ ಕಡೆ ಗಮನ ಕೊಟ್ಟಿರ್ತೀವಿ. ಅದರಿಂದ ನಮಗೆ ರಿಲ್ಯಾಕ್ಸ್ ಮಾಡೋದು, ಒಂದು ಬ್ಯಾಲೆನ್ಸ್ ಮಾಡೋದು ಎಲ್ಲ ಬಂದಿರುತ್ತೆ. ಅದನ್ನು ನಾವು ಜ್ಞಾಪಕ ಇಟ್ಕೊಂಡು ಇಟ್ ರಿಮೇನ್ಸ್, ದಟ್ ಸ್ಟೇಟ್ ರಿಮೇನ್ಸ್. ಅದೇ ಪ್ರತಿಯೊಂದು ಇಡೀ ದಿವಸದಲ್ಲಿ ಅದನ್ನು ಬಳಸ್ತೀವಿ. ಆ ಮೆಂಟಾಲಿಟಿ ಯೋಗ ಮಾಡಿದಾಗ ಯಾವ ಮನೋಧರ್ಮ ಇತ್ತು, ಕಾಮಾಗಿ ಕೂಲಾಗಿ ಥರ ಕಂಪೋಸ್ಟ್ ಆಗಿ ಹಾಗೆ ಇಡೀ ದಿವಸ ಇರ್ತೀವಿ. ಇದು ಯೋಗದ ಹಾಲ್ ಒಳಗೂ ಯೋಗದ ಹಾಲ್ವರೆಗೂ ನೀನು ವ್ಯತ್ಯಾಸ ಆಗೋದೇ ಇಲ್ಲ. ಅಲ್ಲಿ ರೆಡಿ ಮಾಡ್ಕೊಂಡು ಹೊರಗೆ ಬಂದರೆ ಹೇಗಿರಬೇಕು? ಜೀವನ ಯೋಗ ಆಗಬೇಕಲ್ವಾ?